ಕನ್ನಡಿಗರ ಬಗ್ಗೆ ಅಪಹಾಸ್ಯ ಮಾಡಿದ್ದ ಎಂಎಸ್ ಪುಂಡ್ರನ್ನ ಅರೆಸ್ಟ್ ಮಾಡಲಾಗಿದೆ. ಶುಭಂ ಶೆಳಕೆಯನ್ನ ಬಂಧಿಸಿದ್ದಾರೆ ಬೆಳಗಾವಿಯ ಪೊಲೀಸರು. ಯಾಕಂತ ಹೇಳಿದ್ರೆ ಈತ ಅಪಹಾಸ್ಯವನ್ನ ಮಾಡಿದ್ದ ಕನ್ನಡಿಗರ ಬಗ್ಗೆ. ಪದೇ ಪದೇ ಪುಂಡಾಟವನ್ನ ಮಾಡ್ತಿದ್ದ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಈತನನ್ನ ಬಂಧಿಸಬೇಕು ಅಂತ ಹೇಳಿ ಈಗ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರನ ನಾಲಾಯಕ್ ಅಂತ ಹೇಳಿದ್ದ ಇವನು ಶೆಳಕೆ. ಮಹಾರಾಷ್ಟ್ರದಲ್ಲಿ ಬಂಧಿಸಿ ಕರೆ ತಂದಿದ್ದಾರೆ ಬೆಳಗಾವಿಯ ಪೊಲೀಸರು. ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರು ಶುಭಂ ಶೆಳಕೆಯನ್ನ ಬಂಧಿಸಿದ್ದಾರೆ. ವೈದ್ಯಕೀಯ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ಈ ನಾಡದ್ರೋಹಿ ಏನಿದ್ದಾನೆ ಶುಭಂ ಶೆಳಕೆ, ಆತನನ್ನ ಬಂಧಿಸಿದ್ದಾರೆ. ನಾಲಾಯಕ್ ಅನ್ನುವಂಥ ಪದವನ್ನ ಬಳಕೆ ಮಾಡಿದ್ದ ಕನ್ನಡ ಪರ ಹೋರಾಟಗಾರರನ್ನು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಕರ್ನಾಟಕದ ಪೊಲೀಸರು, ಬೆಳಗಾವಿಯ ಪೊಲೀಸ್ ಈಗ ಆತನನ್ನ ಬಂಧಿಸಿ ಕರೆ ತರ್ತಾ ಇದ್ದಾರೆ ಬೆಳಗಾವಿಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ವೈದ್ಯಕೀಯ ಟೆಸ್ಟ್ಗೂ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಪದೇ ಪದೇ ಇವನು ಬಾಲ ಬಿಸ್ತಾನೆ. ಅಲ್ಲಿ ಅಮಾಯಕ ಮರಾಠಿಗರನ್ನ ಎತ್ತಿ ಕಟ್ತಾ ಇದ್ದ, ನಾಲಿಗೆ ಹರಿಬಿಡ್ತಾ ಇದ್ದ. ಅಲ್ಲಿ ಯಾರೋ ಇನ್ನೊಬ್ಬನು ಪಿಡಿಒಗೆ ಏನ್ ಮಾಡಿದ್ದ, ಆವಾಜ್ ಹಾಕಿದ್ದ. ಆ ಸಂದರ್ಭದಲ್ಲಿ ಅವನನ್ನು ಕೂಡ ಸನ್ಮಾನ ಮಾಡಿದ್ದ ಕರೆದು. ಕನ್ನಡಿಗರ ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅಂಥವ್ರನ್ನ ಕರೆಸಿ ಸನ್ಮಾನ ಮಾಡುವಂತಹ ಹೀನ ಕೃತ್ಯಕ್ಕೆ ಮುಂದಾಗಿದ್ದ. ಈಗ ಶುಭಂ ಶೆಳಕೆಯನ್ನ ಬಂಧಿಸಿದ್ದಾರೆ. ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ, ವೈದ್ಯಕೀಯ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇಂಥವರ ಹೆಡೆಮುರಿ ಕಟ್ಟಬೇಕು, ಇಂಥ ಕೆಲಸಗಳು ಜಾಸ್ತಿ ಆಗಬೇಕು. ಬೆಳಗಾವಿ ಪೊಲೀಸರಿಗೆ ಬಿಗ್ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ ಕನ್ನಡಿಗರು. ಕನ್ನಡ ಪರ ಹೋರಾಟಗಾರರನ್ನ ಈತ ನಾಲಾಯಕ್ ಅಂತ ಹೇಳಿದ್ದ. ನೋಡಿ ಎಂಥ ಅವಸ್ಥೆ ಬಂದಿದೆ. ಇದು ಬಹಳ ದಿನಗಳ ಹಿಂದೆ ಆಗಬೇಕಾಗಿತ್ತು, ಆದರೆ ಈಗ ಆಗುತ್ತಾ ಇದೆ. ಆಗಬೇಕು ಇಂತಹ ಕೆಲಸ. ಯಾರ್ಯಾರೆಲ್ಲ ಕನ್ನಡಿಗರ ವಿರುದ್ಧವಾಗಿ ಈ ನೆಲದಲ್ಲಿ ನಿಂತು ಮಾತಾಡ್ತಾರೋ, ಈ ನೆಲದ ಬಗ್ಗೆ ಮಾತಾಡ್ತಾರೋ, ಕನ್ನಡಿಗರಿಗೆ ಅಪಮಾನ ಮಾಡ್ತಾರೋ, ಅವಮಾನವನ್ನು ಮಾಡ್ತಾರೋ, ಹಾಗೆ ಬೆಳಗಾವಿ ನಮ್ಮದು ಅಂತ ಹೇಳ್ತಾರೋ, ಮಹಾರಾಷ್ಟ್ರದ ಕಡೆ ಬೆಟ್ಟು ಮಾಡಿ ಅಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ನೋಡಿ ಹೇಗೆ ಕೂತಿದ್ದಾನೆ. ಅಲ್ಲಿ ಆರ್ಭಟ ಇತ್ತು, ಆವೇಶ ಇತ್ತು. ಇಲ್ಲಿ ಮಾಡಕ್ಕೆ ಹೇಳಿ ನೋಡೋಣ ಹೆಂಗೆ ಕೂತಿದ ನೋಡಿ. ಆ ಆವೇಶ ಎಲ್ಲ ಹೋಯ್ತು. ಶೆಳಕೆ ಕನ್ನಡಿಗರ ವಿರುದ್ಧ ಭಾಷಾ ವಿಚಾರವನ್ನ ಕೆದಕಿ, ಗಡಿ ವಿಚಾರವನ್ನ ಕೆದಕಿ ಅಲ್ಲಿ ಮರಾಠಿಗರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತೀಯಾ ನೋಡಿ. ಈಗ ತಕ್ಕ ಶಾಸ್ತಿ ಆಗಿದೆ. ಕನ್ನಡ ಪರ ಹೋರಾಟಗಾರನ ಈತ ನಿಂದಿಸಿದ್ದ. ಪದೇ ಪದೇ ಈ ಕನ್ನಡಿಗರು ಮತ್ತು ಮಹಾರಾಷ್ಟ್ರದ ಒಂದು ಘರ್ಷಣೆ ಆಗಲಿಕ್ಕೆ ಇವನೇ ಬಹುತೇಕವಾಗಿ ಕಾರಣ ಆಗಿರ್ತಾನೆ. ಮಹಾಮೇಳವ ಮಾಡಿದು, ಜೊತೆಗೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವುದು, ಈ ರೀತಿಯಾದಂಥ ಕೃತ್ಯಗಳನ್ನು ನಡೆಸ್ತಾನೆ ಇದ್ದ. ಈಗ ನಮ್ಮ ಬೆಳಗಾವಿ ಪೊಲೀಸರು ಬಹಳ ದೊಡ್ಡ ಮಟ್ಟದ ಕನ್ನಡಿಗರಿಗೆ ಖುಷಿಯಾಗುವಂತಹ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರೆಲ್ಲ ಬೆಳಗಾವಿಯಲ್ಲಿ ಇಂತಹ ಎಂಎಸ್ ಪುಂಡರ್ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು. ಕನ್ನಡಿಗರ ಹೋರಾಟದ ಕಿಚ್ಚಿಗೆ ಸಿಕ್ಕಂಥ ಯಶಸ್ಸು ಅಂತ ಹೇಳ್ಬೋದು. ಮೊನ್ನೆ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡಲಾಗಿತ್ತು. ಆ ಮೂಲಕ ಎಂಎಸ್ ಪುಂಡ್ರಿಗೆ ನಡುಕ ಶುರುವಾಗಿತ್ತು. ಮಾಳಮಾರುತಿ ಠಾಣೆ ಪೊಲೀಸರು ಈಗ ಅವನನ್ನು ಬಂಧಿಸಿ ಬೆಳಗಾವಿಗೆ ಕರೆದುಕೊಂಡು ಬಂದಿದ್ದಾರೆ. ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಏನಾಗುತ್ತೆ ಕಾನೂನಿನ ಮೂಲಕ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮಾಳಮಾರುತಿ ಠಾಣೆಯ ಪೊಲೀಸರು ಅವರ ಕಾರ್ಯಕ್ಕೆ ಕನ್ನಡಿಗರು ಶಹಬಾಸ್ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಬೇಕಾಗಿತ್ತು ನಮಗೆ, ಬಹಳ ದಿನಗಳಿಂದ ಕಾಯ್ತಾ ಇದ್ವಿ ಅಂಥೇಳಿ ಕನ್ನಡಿಗರು ಸಂತಸವನ್ನು ಹೊರಹಾಕ್ತಾ ಇದ್ದಾರೆ.